ಅಲ್ಲಿ ಅದರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. ಅಬ್ವಿಯಸ್ಲಿ ಅಲ್ಲಿ ಇದೇವಲ್ಲ ಸೇಮ್ ಸ್ಟ್ಯಾಂಡರ್ಡ್ ಡೈಲಾಗ್ ಇರುತ್ತೆ ನಮ್ದು ಕೂಡ. ಹೈಕಮಾಂಡೇ ತೀರ್ಮಾನ ಮಾಡೋದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲಾದ್ರೂ ಫಲಿತಾಂಶ ಬಂತು ಸರ್. ಸಿಎಂ ಮತ್ತೆ ಡಿಸಿಎಂ ನಡುವೆ ನಡೀತಾ ಇರ್ತಕ್ಕಂಥ ಕುರ್ಚಿ ಆಟದ ಫಲಿತಾಂಶ ಯಾವಾಗ ಸರ್ ಏನ್ ಬರ್ಬೋದು ಸರ್? ಬಾಕಿನೂ ಕೂಡ ಸಿದ್ದರಾಮಯ್ಯನವರು ಇರ್ತಾರೆ. ಈಗ ಮೊನ್ನೆ ಖರ್ಗೆ ಸಾಹೇಬರು ಮಾತನಾಡಿದ್ದಾರೆ, ಮುಖ್ಯಮಂತ್ರಿನೂ ಮಾತನಾಡಿದ್ದಾರೆ, ಉಪಮುಖ್ಯಮಂತ್ರಿ ಅವ್ರು ಮಾತನಾಡಿದ್ದಾರೆ. ಸೊ ನಾವು ಮಾತಾಡಿದ್ರೆ ಅದ್ರ ಬಗ್ಗೆ ಅರ್ಥನೇ ಇಲ್ಲ. ಅಲ್ಲ, ಈಗ ಇದು ಬ್ಯಾಲೆಟ್ ವೋಟ್ ಏನಿದೆ ನಿಮಗೆ ಗುರ್ತಿದೆ. ಬ್ಯಾಲೆಟ್ ವೋಟ್ನಲ್ಲಿ ಏನಾಗುತ್ತೆ, ರಿಜಿಸ್ಟರ್ ಪೋಸ್ಟಲ್ಲಿ ಬರುತ್ತೆ, ಪ್ರಿಫರೆನ್ಷಿಯಲ್ ವೋಟ್ಸ್ ಇರುತ್ತೆ. ಆ ಪ್ರಿಫರೆನ್ಷಿಯಲ್ ವೋಟ್ಸ್ ಯಾರಿಗಾಗಿದೆ ಅಂತ ಆಲ್ರೆಡಿ ಕೌಂಟ್ ಆಗಿತ್ತು. ಕೌಂಟ್ ಆಗಿ ಈಗ ಹೋಗಿ ವಾಪಸ್ ನೋಡಿದ್ರೆ ಕೌಂಟ್ ಆಗಿರ್ತಕ್ಕಂಥ ವೋಟ್ ಇನ್ವ್ಯಾಲಿಡ್ ಆಗಿದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇದರಲ್ಲಿ ಇದೇ ಇರೋದಲ್ಲ, ದ ಮೆಕ್ಯಾನಿಸಮ್ ಆಫ್ ವ್ಯಾಲಿಡ್ ಇನ್ವ್ಯಾಲಿಡ್ ವ್ಯಾಲಿಡ್ ಮಾಡೋದೇ ಇದು ಗ್ರೇಟ್ನೆಸ್. ಇದೇನು 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಇಂಥ ಮ್ಯಾಜಿಕ್ ಮಾಡೋಂಥ ಒಬ್ಬ ಪ್ರಧಾನಮಂತ್ರಿ, ಅದ್ರ ಜೊತೆಗೆ ಅಂತ ಒಬ್ಬ ಗ್ರೇಟ್ ನಮಗೆ ಜ್ಞಾನೇಶ್ ಕುಮಾರ್ ಸಿಕ್ಕಿದ್ದಾರೆ. ಇದು ಅವ್ರ ಕೊಡುಗೆನೇ ಇರ್ತಕ್ಕಂಥದ್ದು. ಇದು ಸ್ವಲ್ಪ ದಿವಸ ಕಾಲಾವಕಾಶ ಅವ್ರಿಗೆ ಮಜಾ ಕೊಡ್ಬೋದು. ಯಾರಿಗೆ ಬಿಜೆಪಿ ಮಜಾ ಕೊಡ್ಬೋದು, ಅವ್ರು ನಗ್ತಿರ್ಬೋದು, ನಮ್ಮನ್ನು ನೋಡಿ ಗೀಳೆ ಮಾಡ್ತಿರ್ಬೋದು, ಮಜಾ ಕೊಡ್ತಿರ್ಬೋದು. ಮಜಾ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ, ಜನಕ್ಕೇನಲ್ಲ. ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಈ ರೀತಿ ಮಾಡಿ ಗೆಲ್ತಕ್ಕಂಥದ್ದು ಇದು ಅವ್ರು ಬಹಳ ಗ್ರೇಟ್ ಅಂತ ಅನ್ಕೊಂಡಿದ್ರೆ ಮುಂದೆ ಅವ್ರಿಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ಅಲ್ಲಿ ಅದರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. ಅಬ್ವಿಯಸ್ಲಿ ಅಲ್ಲಿ ಇದೇವಲ್ಲ ಸೇಮ್ ಸ್ಟ್ಯಾಂಡರ್ಡ್ ಡೈಲಾಗ್ ಇರುತ್ತೆ ನಮ್ದು ಕೂಡ. ಹೈಕಮಾಂಡೇ ತೀರ್ಮಾನ ಮಾಡೋದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲಾದ್ರೂ ಫಲಿತಾಂಶ ಬಂತು ಸರ್. ಸಿಎಂ ಮತ್ತೆ ಡಿಸಿಎಂ ನಡುವೆ ನಡೀತಾ ಇರ್ತಕ್ಕಂಥ ಕುರ್ಚಿ ಆಟದ ಫಲಿತಾಂಶ ಯಾವಾಗ ಸರ್ ಏನ್ ಬರ್ಬೋದು ಸರ್? ಬಾಕಿನೂ ಕೂಡ ಸಿದ್ದರಾಮಯ್ಯನವರು ಇರ್ತಾರೆ. ಈಗ ಮೊನ್ನೆ ಖರ್ಗೆ ಸಾಹೇಬರು ಮಾತನಾಡಿದ್ದಾರೆ, ಮುಖ್ಯಮಂತ್ರಿನೂ ಮಾತನಾಡಿದ್ದಾರೆ, ಉಪಮುಖ್ಯಮಂತ್ರಿ ಅವ್ರು ಮಾತನಾಡಿದ್ದಾರೆ. ಸೊ ನಾವು ಮಾತಾಡಿದ್ರೆ ಅದ್ರ ಬಗ್ಗೆ ಅರ್ಥನೇ ಇಲ್ಲ. ಅಲ್ಲ, ಈಗ ಇದು ಬ್ಯಾಲೆಟ್ ವೋಟ್ ಏನಿದೆ ನಿಮಗೆ ಗುರ್ತಿದೆ. ಬ್ಯಾಲೆಟ್ ವೋಟ್ನಲ್ಲಿ ಏನಾಗುತ್ತೆ, ರಿಜಿಸ್ಟರ್ ಪೋಸ್ಟಲ್ಲಿ ಬರುತ್ತೆ, ಪ್ರಿಫರೆನ್ಷಿಯಲ್ ವೋಟ್ಸ್ ಇರುತ್ತೆ. ಆ ಪ್ರಿಫರೆನ್ಷಿಯಲ್ ವೋಟ್ಸ್ ಯಾರಿಗಾಗಿದೆ ಅಂತ ಆಲ್ರೆಡಿ ಕೌಂಟ್ ಆಗಿತ್ತು. ಕೌಂಟ್ ಆಗಿ ಈಗ ಹೋಗಿ ವಾಪಸ್ ನೋಡಿದ್ರೆ ಕೌಂಟ್ ಆಗಿರ್ತಕ್ಕಂಥ ವೋಟ್ ಇನ್ವ್ಯಾಲಿಡ್ ಆಗಿದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇದರಲ್ಲಿ ಇದೇ ಇರೋದಲ್ಲ, ದ ಮೆಕ್ಯಾನಿಸಮ್ ಆಫ್ ವ್ಯಾಲಿಡ್ ಇನ್ವ್ಯಾಲಿಡ್ ಮಾಡೋದೇ ಇದು ಗ್ರೇಟ್ನೆಸ್. ಇದೇನು 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಇಂಥ ಮ್ಯಾಜಿಕ್ ಮಾಡೋಂಥ ಒಬ್ಬ ಪ್ರಧಾನಮಂತ್ರಿ, ಅದ್ರ ಜೊತೆಗೆ ಅಂತ ಒಬ್ಬ ಗ್ರೇಟ್ ನಮಗೆ ಜ್ಞಾನೇಶ್ ಕುಮಾರ್ ಸಿಕ್ಕಿದ್ದಾರೆ. ಇದು ಅವ್ರ ಕೊಡುಗೆನೇ ಇರ್ತಕ್ಕಂಥದ್ದು. ಇದು ಸ್ವಲ್ಪ ದಿವಸ ಕಾಲಾವಕಾಶ ಅವ್ರಿಗೆ ಮಜಾ ಕೊಡ್ಬೋದು. ಯಾರಿಗೆ ಬಿಜೆಪಿ ಮಜಾ ಕೊಡ್ಬೋದು, ಅವ್ರು ನಗ್ತಿರ್ಬೋದು, ನಮ್ಮನ್ನು ನೋಡಿ ಗೀಳೆ ಮಾಡ್ತಿರ್ಬೋದು, ಮಜಾ ಕೊಡ್ತಿರ್ಬೋದು. ಮಜಾ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ, ಜನಕ್ಕೇನಲ್ಲ. ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಈ ರೀತಿ ಮಾಡಿ ಗೆಲ್ತಕ್ಕಂಥದ್ದು ಇದು ಅವ್ರು ಬಹಳ ಗ್ರೇಟ್ ಅಂತ ಅನ್ಕೊಂಡಿದ್ರೆ ಮುಂದೆ ಅವ್ರಿಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ.